ಯಾಗದ ಕುದುರೆ ಇಡೀ ಭೂಮಂಡಲದಲ್ಲಿ ಚಲಿಸುತ್ತಾ ವಾಲ್ಮೀಕಿಯ ತಪೋವನದ ಉದ್ಯಾನವನದಲ್ಲಿ ಬೆಳೆದು ನಿಂತಿದ್ದ ಹಸಿರಿಗೆ ಮನಸೋತು ಆ ಉದ್ಯಾನವನಕ್ಕೆ ತೆರಳುತ್ತೆ. ಆಗ ತನ್ನ ಸ್ನೇಹಿತರ ಜೊತೆ ಆಟ ಮುಗಿಸಿಕೊಂಡು ಬಿಲ್ಲಿನ ಸಮೇತನಾಗಿ ಬರುತ್ತಿದ್ದ ಬಾಲಕ ವೀರಲವನು ಆಶ್ರಮದ ಉದ್ಯಾನವನವನ್ನ ಪ್ರವೇಶ ಮಾಡಿದ್ದ ಪೂಜಿಸಲ್ಪಟ್ಟ ಈ ಸುಂದರ ಕುದುರೆಯನ್ನ ನೋಡ್ತಾನೆ. ಓಹೋ, ಆ ಶ್ರೀರಾಮನ ಗರ್ವವನ್ನ ಮುರಿಯದಿದ್ರೆ ನನ್ನ ತಾಯಿಯನ್ನ ಎಲ್ಲರೂ ಬಂಜೆ ಎಂದು ಕರೀತಾರೆ. ಅದಲ್ಲದೆ ಈ ನನ್ನ ಶ್ರೇಷ್ಠವಾದ ತೋಳುಗಳಿದ್ದು ಏನ್ ಪ್ರಯೋಜನ ಎಂದು ಪ್ರತಿಜ್ಞೆಯನ್ನ ಮಾಡಿ ಲವ ಉರಿದೆದ್ದೇಳ್ತಾನೆ. ನಂತರ ವೀರಲವ ಎಂಬ ಪದ್ಯವನ್ನ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆರಿಸಿಕೊಡಲಾಗಿದೆ. ಪದ್ಯದ ಆಶಯ: ರಾವಣನನ್ನ ವಧೆ ಮಾಡಿದ ನಂತರ ಸೀತೆಯ ಜೊತೆ ಅಯೋಧ್ಯೆಗೆ ಬಂದ ಶ್ರೀರಾಮ ಪಟ್ಟಾಭಿಷಕ್ತನಾಗಿ ಉತ್ತಮವಾಗಿ ರಾಜ್ಯಭಾರ ಮಾಡ್ತಿರ್ತಾನೆ. ತುಂಬು ಗರ್ಭಿಣಿಯಾಗಿದ್ದ ಸೀತೆ ಒಂದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡ್ಬೇಕೆಂದು ರಾಮನಲ್ಲಿ ಕೇಳ್ಕೊತಾಳೆ. ಕಾಕತಾಳೀಯ ಎಂಬಂತೆ ಅದೇ ದಿನ ರಾತ್ರಿ ಒಬ್ಬ ಬೇಡ ತನ್ನ ಹೆಂಡತಿಗೆ ಬೈಯುತ್ತಾ ಬಿಟ್ಟು ಹೋದವಳನ್ನ ಮತ್ತೆ ಸೇರಿಸಿಕೊಳ್ಳಲು ನಾನೇನು ಶ್ರೀರಾಮನೇ ಎಂದ ಮಾತು ಗೂಢಾಚಾರರಿಂದ ರಾಮನಿಗೆ ತಿಳಿಯುತ್ತೆ. ಇದನ್ನ ತಿಳಿದ ರಾಮ ತಮ್ಮನಾದ ಲಕ್ಷ್ಮಣನ ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡ್ನಲ್ಲಿ ಬಿಟ್ಬರಲು ಆಜ್ಞೆಯನ್ನ ಮಾಡಿಯೇ ಬಿಡ್ತಾನೆ. ತನ್ನ ಅಣ್ಣನಾಜ್ಞೆಯನ್ನ ಮೀರದ ಲಕ್ಷ್ಮಣ ಸೀತೆಯನ್ನ ಕಾಡ್ನಲ್ಲಿ ಬಿಟ್ಬರ್ತಾನೆ. ಏಕಾಂಗಿಯಾಗಿದ್ದ ಆಕೆಯನ್ನ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವೇ ದಿನಕ್ಕೆ ಸೀತೆಗೆ ಅವಳಿ ಜವಳಿ ಗಂಡ್ಮಕ್ಳು ಜನಿಸ್ತಾರೆ. ಆ ಮಕ್ಕಳಿಗೆ ಕುಶ, ಲವ ಎಂದು ವಾಲ್ಮೀಕಿ ಮಹರ್ಷಿಗಳು ಹೆಸರಿಡ್ತಾರೆ. ಇತ್ತ ಕಡೆ ರಾವಣನನ್ನ ಸಂಹರಿಸಿದ ರಾಮನಿಗೆ ಬ್ರಹ್ಮಹತ್ಯ ದೋಷ ಬಂದಿರುತ್ತೆ. ಇದನ್ನ ಪರಿಹರಿಸಿಕೊಳ್ಳಿಕ್ಕೆ ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾನೆ. ಇದರ ನೇತೃತ್ವವನ್ನ ಶತ್ರುಘ್ನ ವಹಿಸಿಕೊಂಡಿರ್ತಾನೆ. ಹೇ ಅಶ್ವ, ನೀನು ದಿಕ್ಕುಗಳನ್ನು ಜಯಿಸು, ಧರ್ಮದ ರಾಜ್ಯ ಸ್ಥಾಪನೆಗಾಗಿ ಮುನ್ನಡೆ. ದೇಶ ದೇಶಗಳನ್ನ ಸುತ್ತಾಡಿದ ಅಶ್ವಮೇಧದ ಕುದುರೆ ವಾಲ್ಮೀಕಿ ಆಶ್ರಮಕ್ಕೆ ಬರುವ ಸನ್ನಿವೇಶದಿಂದ ಪದ್ಯದ ಕಥೆ ಪ್ರಾರಂಭ. ಬಲಶಾಲಿಗಳಾದ ರಾಜರು ಸಹ ಶ್ರೀರಾಮನ ಶ್ರೇಷ್ಠತೆಯ ವಿಚಾರವನ್ನ ಕೇಳಿ ಕುದುರೆಯನ್ನ ಕಟ್ಟಲು ಹೆದರಿ ಅದಕ್ಕೆ ನಮಸ್ಕರಿಸಿ ಅದನ್ನ ತಡೆಯದೇ ಇರಲು ಈ ಯಾಗದ ಕುದುರೆ ಇಡೀ ಭೂಮಂಡಲದಲ್ಲಿ ಚಲಿಸುತ್ತಾ ವಾಲ್ಮೀಕಿಯ ತಪೋವನದ ಉದ್ಯಾನವನದಲ್ಲಿ ಬೆಳೆದು ನಿಂತಿದ್ದ ಹಸಿರಿಗೆ ಮನಸೋತು ಆ ಉದ್ಯಾನವನಕ್ಕೆ ತೆರಳುತ್ತೆ. ಆಗ ತನ್ನ ಸ್ನೇಹಿತರ ಜೊತೆ ಆಟ ಮುಗಿಸಿಕೊಂಡು ಬಿಲ್ಲಿನ ಸಮೇತನಾಗಿ ಬರುತ್ತಿದ್ದ ಬಾಲಕ ವೀರಲವನು ಆಶ್ರಮದ ಉದ್ಯಾನವನವನ್ನ ಪ್ರವೇಶ ಮಾಡಿದ್ದ ಪೂಜಿಸಲ್ಪಟ್ಟ ಈ ಸುಂದರ ಕುದುರೆಯನ್ನ ನೋಡ್ತಾನೆ. ನಂತರ ಎಲ್ಲಿಯ ಕುದುರೆ ಇದು? ಉದ್ಯಾನವನಕ್ಕೆ ನುಗ್ಗಿ ಹೂವಿನ ತೋಟವನ್ನ ಹಾಳು ಮಾಡ್ತಿದೆಯಲ್ಲ. ವಾಲ್ಮೀಕಿ ಮುನಿಗಳು ವರುಣದೇವ ಕರೆದಿದ್ದರಿಂದ ಈ ಉದ್ಯಾನವನವನ್ನು ಕಾಯಲು ನನಗೆ ಹೇಳುವೋಗಿದ್ದಾರೆ. ಅವರು ವರುಣನ ಲೋಕದಿಂದ ಹಿಂದಿರುಗಿ ಬಂದಾಗ ಈ ತೋಟ ಹಾಳಾಗಿರೋದನ್ನ ನೋಡಿ ನನ್ ಮೇಲೆ ಮುನಿಸ್ಕೋತಾರೆ ಎಂದು ಯೋಚಿಸ್ತಾ ಲವನು ಆ ಕುದುರೆಯ ಬಳಿ ಬರ್ತಾನೆ. ಆ ಲವ ಕುದುರೆಯ ಹಣೆಯ ಮೇಲೆ ಹಾಕಿದ್ದ ಪಟ್ಟದ ಬರಹದ ಪಟ್ಟಿಯನ್ನ ನೋಡಿ ಅದನ್ನ ಓದ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಪಟ್ಟಿಯಲ್ಲಿ ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಿರೋ ರಾಮನೊಬ್ಬನೇ ವೀರ, ಅವನ ಯಜ್ಞದ ಕುದುರೆ ಇದು, ಇದನ್ನ ಎದುರಿಸುವವರು ಯಾರಾದ್ರೂ ಇದ್ರೆ ಈ ಕುದುರೆಯನ್ನ ತಡಿರಿ ಎಂದಿರುತ್ತೆ. ಆಗ ಲವನು, ಓಹೋ, ಆ ಶ್ರೀರಾಮನ ಗರ್ವವನ್ನ ಮುರಿಯದಿದ್ರೆ ನನ್ನ ತಾಯಿಯನ್ನ ಎಲ್ಲರೂ ಬಂಜೆ ಎಂದು ಕರೀತಾರೆ. ಅದಲ್ಲದೆ ಈ ನನ್ನ ಶ್ರೇಷ್ಠವಾದ ತೋಳುಗಳಿದ್ದು ಏನ್ ಪ್ರಯೋಜನ ಎಂದು ಪ್ರತಿಜ್ಞೆಯನ್ನ ಮಾಡಿ ಲವ ಉರಿದೆದ್ದೇಳ್ತಾನೆ. ನಂತರ ತನ್ನ ಉತ್ತರೀಯವನ್ನು ಹೊಸೆದು ಹಗ್ಗದ ರೀತಿ ಮಾಡಿಕೊಂಡು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ತಿರುವಾಗ ಅಲ್ಲಿದ್ದ ಮುನಿಗಳ ಮಕ್ಕಳು ನಡುಗುತ್ತಾ, ಬೇಡ ಬೇಡಲವ, ಅರಸರ ಕುದುರೆಯನ್ನ ಬಿಟ್ಬಿಡು, ಇಲ್ದಿದ್ರೆ ಅವರು ನಮ್ಮನ್ನ ಹೊಡಿತಾರೆ ಎಂದು ಎದುರುಕೊಳ್ತಿರ್ತಾರೆ. ಆಗ ಲವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಹೆದರಿಕೊಳ್ತೀರಂದ್ರೆ ನಾನು ಕ್ಷತ್ರಿಯ ಕುಲದ ಜಾನಕಿಯ ಮಗ, ನಾ ಹೆದರಿಕೊಳ್ತೀನಾ? ಹೋಗಿ ನೀವು ಎಂದು ಅವರಿಗೆ ಹೇಳಿ ಶೌರ್ಯದಿಂದ ಬಿಲ್ಲನ್ನ ಎದೆಗೆರಿಸಿಕೊಂಡು ತೀಡಿ ಜೇಂಕಾರ ಮಾಡಿಕೊಂಡು ನಿಂತ್ಕೋತಾನೆ. ಇದಿಷ್ಟು SSLC ಕನ್ನಡ ವಿಷಯದ ವೀರಲವ ಪದ್ಯದ ಸಾರಾಂಶ. ಇದೇ ರೀತಿಯ ಇನ್ನಿತರ ಪದ್ಯ ಮತ್ತು ಪಾಠಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.